ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುರಿತಾದಂತಹ ಅತ್ಯಂತ ದೊಡ್ಡ ಸುದ್ದಿ. ಇವರಿಬ್ಬರ ಆಪ್ತರು ದೆಹಲಿಯಲ್ಲಿ ಕರ್ನಾಟಕದ ಮಾನವನ್ನ ಹರಾಜು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಕುರಿತಾದಂತಹ ದೊಡ್ಡ ಸುದ್ದಿ. ಸಿಎಂ ಡಿಸಿಎಂ ದೆಹಲಿ ಭೇಟಿಯಲ್ಲಿರುವ ಹೊತ್ತಲ್ಲೇ ಈ ಸುದ್ದಿಯನ್ನು ನೋಡಲೇಬೇಕು. ನಿನಗೆ ಬೂಟ್ ಕಳಚ್ಕೊಂಡು ಹೊಡಿತೀನಿ ಅಂತೇಳಿ ಡಿಸಿಎಂ ಡಿಕೆಶಿ ವಿಶೇಷ ಅಧಿಕಾರಿಗೆ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಜೊತೆಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ವಿಶೇಷ ಅಧಿಕಾರಿಗಳ ಗಲಾಟೆ ಜಟಾಪಟಿ. ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ರೆಸಿಡೆಂಟ್ ಕಮಿಷನರ್ ಅಂತೇಳಿ ಏನಿಡ್ತಾರೆ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕರ್ತವ್ಯ ಅಧಿಕಾರಿ ವಿಶೇಷ ಅಧಿಕಾರಿ ಅವರಿಂದ ದೂರು ಸಲ್ಲಿಕೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ನಿನ್ನೆ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ನಿನ್ನೆ ಇಬ್ಬರು ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಈ ಭೇಟಿಗಳ ಹೊತ್ತಲ್ಲೇ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಪ್ತ ಅಧಿಕಾರಿಗಳು ಹೊಡೆದಾಡ್ಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತಾದಂತಹ ಸುದ್ದಿ ಇದು. ದೂರು ಸಲ್ಲಿಕೆಯಾಗಿದೆ. ನಿನಗೆ ಬೂಟ್ ಕಳಚ್ಕೊಂಡು ಹೊಡಿತೀನಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಶೇಷ ಅಧಿಕಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯ ಅಧಿಕಾರಿ ಬೆದರಿಕೆಯನ್ನು ಹಾಕಿದ್ದಾರೆ ಎಲ್ಲರ ಎದುರುಗಡೆ. ಅಲ್ಲಿಗೆ ದೆಹಲಿಯ ಕರ್ನಾಟಕ ಭವನ ಏನಿದೆ ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಇವರಿಬ್ಬರ ಆಪ್ತ ಅಧಿಕಾರಿಗಳು ಕರ್ನಾಟಕದ ಮಾನವನ ಹರಾಜು ಮಾಡುವ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಸೊ ಬಿಗ್ ನ್ಯೂಸ್ ಇದು, ಬಿಗ್ ನ್ಯೂಸ್. ರಾಜಕಾರಣಿಗಳು ಪರಸ್ಪರ ಕಚ್ಚಾಡುವಂಥದ್ದು ಬೇರೆ. ನಿನಗೆ ಬೂಟ್ ಕಳಚ್ಕೊಂಡು ಹೊಡಿತೀನಿ. ಸಿಎಂ ಸಿದ್ದರಾಮಯ್ಯ ವಿಶೇಷ ಕರ್ತವ್ಯಾಧಿಕಾರಿಯಿಂದ ಬೆದರಿಕೆ. ತನ್ನ ಚೇಂಬರ್ನಲ್ಲೇ ಬೆದರಿಕೆ ಹಾಕಿದಂತಹ ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಚೇಂಬರ್ ಹೊರಗೆ ಎಲ್ಲರ ಸಮ್ಮುಖದಲ್ಲೂ ಹಲ್ಲೆಗೆ ಯತ್ನ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಎಂಬ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಈ ಹಿಂದೆ ಇದೇ ಅಧಿಕಾರಿ ಎಂಎಂ ಜೋಶಿ ಎನ್ನುವಂತವರಿಗೆ ಬೂಟಿನಿಂದ ಹೊಡೆದಿದ್ರು. ಡಿಸಿಎಂ ವಿಶೇಷ ಅಧಿಕಾರಿ ಎಚ್ ಆಂಜನೇಯ ಅವರಿಂದ ದೂರು ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಸಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಶೇಷ ಅಧಿಕಾರಿ ಎಚ್ ಆಂಜನೇಯ ಅವರು ಕರ್ನಾಟಕ ಭವನದ ರೆಸಿಡೆಂಟ್ ಕಮಿಷನರ್ ನಿವಾಸಿ ಆಯುಕ್ತರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. 22ನೇ ತಾರೀಕು ದೂರು ಸಲ್ಲಿಕೆ ಆಗಿರುವಂಥದ್ದು. ಅಂದರೆ ಇದೇ ತಿಂಗಳು ಇದೇ ವಾರ ದೂರು ಸಲ್ಲಿಕೆ ಆಗಿದೆ. ಏನಿದೆ ದೂರಲ್ಲಿ ಅಂತ ಹೇಳಿದ್ರೆ, ಶ್ರೀ ಮೋಹನ್ ಕುಮಾರ್ ಸಿ ಸಹಾಯಕ ನಿವಾಸಿ ಆಯುಕ್ತರು ಗ್ರೇಡ್ 2 HK ಇವರು ಬೂಟ್ ಕಳಚ್ಕೊಂಡು ಹೊಡಿತೀನಿ ಅಂತ ಸಿಬ್ಬಂದಿಗಳ ಎದುರಿಗೆ ತಮ್ಮ ಅಧಿಕಾರ ದರ್ಪ ತೋರಿಸಿ ಹೊಡೆಯಲು ಬಂದಿರುವ ಕುರಿತು ದೂರು ಕೊಟ್ಟಿರುವಂಥವರು ಯಾರು ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿಶೇಷ ಅಧಿಕಾರಿ ಮತ್ತು ಉಪ ಸಮನ್ವಯ ಅಧಿಕಾರಿ ಎಚ್ ಆಂಜನೇಯ. ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ಶ್ರೀ ಮೋಹನ್ ಕುಮಾರ್ ಸಿ ಸಹಾಯಕ ನಿವಾಸಿ ಆಯುಕ್ತರು ಗ್ರೇಡ್ 2 HK ವರದಿ ಮಾಡಿಕೊಂಡ ದಿನದಿಂದ ಈ ದಿನದವರೆಗೂ ನನ್ನ ಕರ್ತವ್ಯಕ್ಕೆ ಅಡ್ಡಿ ಮಾಡಿಕೊಂಡು ಬಂದಿರ್ತಾರೆ. ಇಂದು ಅಂದರೆ 22ನೇ ತಾರೀಕು ಇದೇ ವಾರ ಬೂಟ್ ಕಳಚ್ಕೊಂಡು ಹೊಡಿತೀನಿ ಅಂತ ಅವರ ಚೇಂಬರ್ನಲ್ಲಿ ಹೇಳಿದ್ದು ಕಚೇರಿಯ ಹೊರ ಆವರಣದಲ್ಲಿ ಎಲ್ಲರ ಎದುರಿಗೆ ಮತ್ತು ಶ್ರೀಮತಿ ಪ್ರಮೀಳಾ ಅವರ ಸಮ್ಮುಖದಲ್ಲಿ ಹೊಡೆಯಲು ಬಂದಿರ್ತಾರೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯ ಅಧಿಕಾರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿಶೇಷ ಅಧಿಕಾರಿಯ ಮೇಲೆ ಬೂಟ್ನಿಂದ ಹಲ್ಲೆಗೆ ಯತ್ನವನ್ನು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ಏನಾದರೂ ಅಪಘಾತ ಆದರೆ ಶ್ರೀ ಮೋಹನ್ ಕುಮಾರ್ ಸಿ ಸಹಾಯಕ ನಿವಾಸಿ ಆಯುಕ್ತರು ಗ್ರೇಡ್ 2 HK ಇವರೇ ಕಾರಣ. ಹಾಗೂ ಇವರು ಈ ಹಿಂದೆ
ಇವರ ಸೇವಾ ಪುಸ್ತಕವನ್ನು ಕುಲಂಕುಷವಾಗಿ ಪರಿಶೀಲಿಸಿದರೆ ಶ್ರೀ ಎಂ ಜೋಶಿ ಅವರಿಗೆ ಹೊಡೆದಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯ ಅಧಿಕಾರಿಯೊಬ್ಬರು ಕರ್ನಾಟಕ ಭವನದಲ್ಲೇ ಇದ್ದಂತಹ ಮತ್ತೋರ್ವ ಅಧಿಕಾರಿ ಎಂ ಜೋಶಿ ಎನ್ನುವಂಥವರಿಗೆ ಬೂಟ್ನಲ್ಲಿ ಹೊಡೆದಿದ್ದಾರೆ ಅಂತೇಳಿ ಹೊಡೆದಿರುವುದು ಹಾಗೂ ಮೇಲಾಧಿಕಾರಿಗೆ ಯಾವ ರೀತಿಯ ಮಾನ ಮರ್ಯಾದೆ ಇಲ್ಲದೆ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಎನ್ನುವ ಅಹಂನಲ್ಲಿ ಇವರು ಹೇಳಿದ ರೀತಿಯಲ್ಲೇ ಎಲ್ಲರೂ ಕೇಳಬೇಕು. ಇದೇ ವಿಷಯಕ್ಕೋಸ್ಕರ ನಾನು ಕಚೇರಿ ಅಧೀಕ್ಷಕ ಆಡಳಿತ ವಿಭಾಗ ಏನಿದೆ ಕರ್ನಾಟಕ ಭವನ ಇದರಿಂದ ವರ್ಗಾವಣೆ ಮಾಡಿಸಿ ನಿವಾಸಿ ಆಯುಕ್ತರವರ ಕಚೇರಿ ಅಧೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸಲು ಮತ್ತು ಉಪ ಸಮನ್ವಯ ಅಧಿಕಾರಿಯ ಹುದ್ದೆಯ ಸೇವಾ ಹಿರಿತನದಲ್ಲಿ ಹಿರಿಯನಾಗಿದ್ದರೂ ಸಹ ಇವರ ಆಡಳಿತ ಅವಧಿಯಲ್ಲಿ ನಾನು ಲೆಕ್ಕಾಧಿಕಾರಿ ಅಂದರೆ ಪ್ರಭಾರ ಲೆಕ್ಕಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸದಿರುವಂತೆ ನನ್ನನ್ನು ಆ ಹುದ್ದೆಗೆ ವರ್ಗಾವಣೆ ಮಾಡದೇ ಇರುವುದಕ್ಕೆ ಇವರು ಕೂಡ ಕಾರಣಕರ್ತರು. ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯಾಧಿಕಾರಿ ಮೋಹನ್ ಕುಮಾರ್ ಸಿ. ಯಾರು? DCM ಅವರ ವಿಶೇಷ ಅಧಿಕಾರಿ ಆಂಜನೇಯ ಅವರಿಗೆ ಬೂಟ್ ತಗೊಂಡು ಹೊಡಿತೀನಿ ಅಂದ್ರು ಅವರೇ. ಈ ಹಿನ್ನೆಲೆಯಲ್ಲಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸದರಿ ಅವರ ಸೇವಾ ಅವಧಿಯಲ್ಲಿ ಅವರ ಮೇಲೆ ನಡೆದಿರುವಂತಹ ಇಲಾಖಾ ವಿಚಾರಣೆ ಮುಂಬರ್ತಿ ಹಾಗೂ ನನಗೆ ಏಕವಚನದಲ್ಲಿ ಬೂಟ್ ಕಳಚ್ಕೊಂಡು ಹೊಡಿತೀನಿ ಅಂತೇಳಿ ನನ್ನ ಮಾನ ಮರ್ಯಾದೆಯನ್ನು ಕಳೆದಿರುವ ಇವರ ಮೇಲೆ ಇಲಾಖಾ ವಿಚಾರಣೆಯನ್ನು ನಡೆಸಿ ನನಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಆಂಜನೇಯ, ಉಪಮುಖ್ಯಮಂತ್ರಿ ಅಂದರೆ DK ಶಿವಕುಮಾರ್ ಅವರ ವಿಶೇಷ ಅಧಿಕಾರಿ ಮತ್ತು ಉಪ ಸಮನ್ವಯ ಅಧಿಕಾರಿ. ಸೊ ಯಾರಿಗೆಲ್ಲ ಕಾಪಿಯನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಸ್ವತಃ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಕಾಪಿಯನ್ನು ಹಾಕಿದ್ದಾರೆ. ಜೊತೆಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರದ ಎಕ್ಸಿಕ್ಯೂಟಿವ್ ಹೆಡ್ ಏನಿದ್ದಾರೆ ಶಾಲಿನಿ ರಜನೀಶ್ ಇವರಿಗೂ ಕೂಡ ಕಾಪಿಯನ್ನು ಹಾಕಿದ್ದಾರೆ. ಒಂದು ಪತ್ರವನ್ನು ಅಟ್ಯಾಚ್ ಮಾಡಿ ಅವರಿಗೂ ಕಳಿಸಿದ್ದಾರೆ. 22ನೇ ತಾರೀಕು ಈ ದೂರು ದಾಖಲಾಗಿರುವಂಥದ್ದು. ಈ ದೂರನ್ನು ಸ್ವೀಕಾರ ಮಾಡಲಾಗಿದೆ. ಕರ್ನಾಟಕ ಭವನದ ನಿವಾಸಿ ಆಯುಕ್ತರು ಈ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಇದು ಕತೆ. ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಗುದ್ದಾಡುವಂಥದ್ದು, ಬಹಿರಂಗ ಸಂಘರ್ಷ ಮಾಡುವಂಥದ್ದು ಬೇರೆ, ಅದು ರಾಜಕೀಯ ಸಂಘರ್ಷ. ಆದರೆ ಮುಖ್ಯಮಂತ್ರಿಯ ವಿಶೇಷ ಕರ್ತವ್ಯಾಧಿಕಾರಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿಶೇಷ ಅಧಿಕಾರಿಗೆ ನಿನಗೆ ಬೂಟ್ ತಗೊಂಡು ಹೊಡಿತೀನಿ ಅಂಥೇಳಿ ತನ್ನ ಚೇಂಬರ್ನಲ್ಲಿ ಹೇಳುವಂಥದ್ದು ಮತ್ತು ಚೇಂಬರ್ನ ಹೊರಗಡೆ ಇತರೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಈ ಆರೋಪ ನಿಜವಾದರೆ ಆ ಮೋಹನ್ ಕುಮಾರ್ ಸಿ ಸಹಾಯಕ ನಿವಾಸಿ ಆಯುಕ್ತರು ಗ್ರೇಡ್ 2 ಅಧಿಕಾರಿ ಇವರನ್ನು ಅಮಾನತ್ತು ಮಾಡುವಂಥದ್ದು ಒಳ್ಳೆಯದು. ಇಫ್ ದಿಸ್ ಅಲಿಗೇಷನ್ಸ್ ಆರ್ ಟ್ರೂ, ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಅಥವಾ ಮೇಲ್ಕಾಣಿಸಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಉಪಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಗೆ ನಿನಗೆ ಬೂಟ್ ತಕೊಂಡು ಹೊಡಿತೀನಿ ಅಂಥೇಳಿ ಬೆದರಿಕೆ ಹಾಕಿ ಎಲ್ಲರ ಎದುರುಗಡೆ ಅವಮಾನವನ್ನು ಮಾಡಿ, ಮತ್ತು ಅವರು ಹೇಳಿದ್ದಾರೆ ಈ ಹಿಂದೆ ಒಬ್ಬರು ಎಂ ಜೋಶಿ ಅಂತ ಇದ್ರು, ಅವ್ರಿಗೂ ಕೂಡ ಹೊಡೆದಿದ್ದಾರೆ ಇವರು ಅಂಥೇಳಿ. ಹಾಗಿದ್ದ ಮೇಲೆ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಮೇಲ್ಕಾಣಿಸಿದ ಹಾಗೆ ಇದೇನಾದರೂ ಆರೋಪ ನಿಜ ಆಯಿತು ಅಂತ ಹೇಳಿದ್ರೆ ಆ ಗ್ರೇಡ್ 2 ಅಧಿಕಾರಿ ಮೋಹನ್ ಕುಮಾರ್ ಅವರನ್ನು ಅಮಾನತಿನಲ್ಲಿಟ್ಟು ಇಲಾಖಾ ವಿಚಾರಣೆಯನ್ನು ಮಾಡುವಂಥದ್ದು ಒಳ್ಳೆಯದು. ಬಿಕಾಸ್ ಇದು ಅಸಹ್ಯ, ಗಲೀಜು, ಕೊಳಕು, ಅತ್ಯಂತ ನೀಚ. ಕರ್ನಾಟಕ ಭವನದಲ್ಲಿ ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ಅಧಿಕಾರಿಗಳೇ ಬೂಟ್ ತಗೊಂಡು ಹೊಡೆದಾಡುವ ಲೆವೆಲಿಗೆ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸಂಘರ್ಷ ಇರ್ಬೋದು, ಆಡಳಿತ ಎಷ್ಟು ಮಟ್ಟಿಗೆ ಡಿವೈಡ್ ಆಗಿರ್ಬೋದು. ಸೊ ವೆರಿ ಸೀರಿಯಸ್ ಅಲಿಗೇಷನ್ಸ್ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.